ಭಾರತ ನೇಪಾಳ ಗಡಿಯಲ್ಲಿ ಬೃಹತ್ ಗರ್ ವಾಪಸಿ ಕಾರ್ಯಕ್ರಮ. ವಿದೇಶಿ ಅನುದಾನಿತ ಕ್ರಿಶ್ಚಿಯನ್ ಧರ್ಮದ ಆತಂಕಕಾರಿ ಏರಿಕೆ ನಡುವೆ ಮತಾಂತರಗೊಂಡಿದ್ದ 305 ಸಿಖ್ಖರು ಪಿಲಿಭಿತ್ನಲ್ಲಿ ಸ್ವಧರ್ಮಕ್ಕೆ ಮರಳಿದರು. ಪಿಲಿಭಿತ್ನ ಗಡಿ ಪ್ರದೇಶದಲ್ಲಿ ನಡೆದ ದೊಡ್ಡ ಪ್ರಮಾಣದ ಗರ್ ವಾಪಸಿ ಕಾರ್ಯಕ್ರಮವು ಗಡಿಯಾಚೆಗಿನ ಸುವಾರ್ಥ ಬೋಧಕ ಚಟುವಟಿಕೆಗಳು, ಆತಂಕಕಾರಿ ಭದ್ರತಾ ಬೆದರಿಕೆಗಳು ಮತ್ತು ಉದ್ದೇಶಿತ ಧಾರ್ಮಿಕ ಮತಾಂತರದ ಕುರಿತು ಚರ್ಚೆಯನ್ನು ಮತ್ತೆ ಹುಟ್ಟುಹಾಕಿದೆ. ನಂಬಿಕೆ ಮತ್ತು ಸಾಂಸ್ಕೃತಿಕ ಸ್ಥಿತಿಸ್ಥಾಪಕತ್ವದ ಪ್ರಬಲ ಪ್ರದರ್ಶನವಾಗಿ ಹಿಂದೆ ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕರಿಸಿದ್ದ 61 ಸಿಖ್ ಕುಟುಂಬಗಳ 305 ವ್ಯಕ್ತಿಗಳು ಜೂನ್ 16ರಂದು ತತಾರ್ಗಂಜ್ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮತ್ತೆ ಮರಳಿ ಸ್ವಧರ್ಮಕ್ಕೆ ವಾಪಸ್ಸಾದರು. ಮತಾಂತರಗೊಂಡಿದ್ದ 305 ಜನರು ಮತ್ತೆ ಸಿಖ್ ಧರ್ಮಕ್ಕೆ ಗರ್ ವಾಪಸಿ ಮಾಡಿದರು. ಸ್ಥಳೀಯ ಸಿಖ್ ಸಮುದಾಯದ ಸುಮಾರು 1000 ಸದಸ್ಯರು ಮತ್ತು ಪ್ರಮುಖ ಧಾರ್ಮಿಕ ಮುಖಂಡರು ಸಾಕ್ಷಿಯಾದ ಬೃಹತ್ ಗರ್ ವಾಪಸಿ ವಿಶೇಷವಾಗಿ ನೇಪಾಳ, ಹರಿಯಾಣ ಮತ್ತು ಪಂಜಾಬ್ನ ವಿದೇಶಿ ಮಿಷನರಿಗಳ ಪವಾಡದ ಚಿಕಿತ್ಸೆ ಮತ್ತು ಆರ್ಥಿಕ ನೆರವಿನ ಭರವಸೆಗಳ ಮೂಲಕ ಈ ಹಳ್ಳಿಗಳಲ್ಲಿ ಸಾಮಾಜಿಕ ಆರ್ಥಿಕ ದುರ್ಬಲತೆಗಳನ್ನು ಹೇಗೆ ಬಳಸಿಕೊಳ್ಳುತ್ತಿದ್ದಾರೆ ಎಂಬುದರತ್ತ ಗಮನ ಸೆಳೆದಿದೆ. ಸಿಖ್ ಧಾರ್ಮಿಕ ಮುಖಂಡರು ಆಯೋಜಿಸಿದ್ದ ಮತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಅಖಿಲ ಭಾರತ ಸಿಖ್ ಪಂಜಾಬಿ ಕಲ್ಯಾಣ ಮಂಡಳಿಯ ಜಾಗೃತಿ ಅಭಿಯಾನಗಳ ಬೆಂಬಲದೊಂದಿಗೆ ಜೂನ್ 16ರಂದು ನಡೆದ ಈ ಕಾರ್ಯಕ್ರಮವು ಯಶಸ್ವಿಯಾಯಿತು.